ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಲ್ಲಿ ಭೀಕರ ಹಲ್ಲೆ ಪ್ರಕರಣ ವರದಿಯಾಗಿದೆ. ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ಹೊರವಲಯದಲ್ಲಿ ಯಕ್ಷುಬ್ಬ ಪಟ್ಟಣದ ನಿವಾಸಿ ಅಕ್ಷಯ್ ಕಲ್ಲಡ್ಕಿ ಎಂಬ ವ್ಯಕ್ತಿಯ ಮೇಲೆ ಆಂಟಿ, ಗಂಡ ಮತ್ತು ಸಹೋದರರು ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಮೂಲಗಳ ಪ್ರಕಾರ ಕಳೆದ 4 ವರ್ಷಗಳಿಂದ ಅಕ್ಷಯ್ ಕಲ್ಲಡ್ಕಿ 3 ಮಕ್ಕಳ ತಾಯಿಯಾಗಿರುವ ಮಹಿಳೆಯೊಂದಿಗೆ ಸಂಪರ್ಕ ಹೊಂದಿದ್ದು ಎನ್ನಲಾಗಿದೆ. ನಿನ್ನೆ ರಾತ್ರಿ ಮೀಟ್ ಮಾಡಲು ಬಾ ಎಂದು ಮಹಿಳೆ ಅಕ್ಷಯ್ಯನ್ನು ಕರೆಸಿಕೊಂಡಿದ್ದಾಳೆ. ಅದಕ್ಕೆ ತೆರಳಿದ್ದ ಅಕ್ಷಯ್ಯನ್ನು ದಾರಿ ಮಧ್ಯೆ ತಡೆದ ಮಹಿಳೆಯ ಗಂಡ ಸಹೋದರರು ಮರಕ್ಕೆ ಕಟ್ಟಿ ಹಾಕಿ ಹಿಗ್ಗಾಮುಗ್ಗ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಗಂಭೀರವಾಗಿ ಗಾಯಗೊಂಡಿರುವ ಅಕ್ಷಯ್ ಕಲ್ಲಡ್ಕಿಯನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಘಟನೆ ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಘಟನೆಯ ಕುರಿತು ಚಿಕ್ಕೋಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ನಂಗೆ ಕರೋಶಾಗ ಬಂದು ಹಿಡಿದ್ರನ, ಕರೋಶಾಗ ಬಂದು 4 ಜನ ಕೂಡಿ ನಂಗೆ ಬಡದ್ರನ, ಗಿಡಕ್ಕೆ ಕಟ್ಟಿಯಾಗಿ ಬಡ್ದಾರನ, ಹಗ್ಗಲೆಲ್ಲ ಬಡ್ದಾರು ಅಂತ 1 and 2 ಮಂದಿ ಸಾಹೇಬ್ರು ಬಿಡಿಸಿರು. ಬಿಡಿಸೋಣ ಆಂಬುಲೆನ್ಸ್ದಾಗ ಕರ್ಕೊಂಬಂದು ಇಲ್ಲಿ ಹಾಸ್ಪಿಟಲ್ದಾಗ ಮಲ್ಸ್ಯಾರನ ಅಂತ 3 ಜನ ಬಂದು ಈಗ ಜೀವ ಬೆದರಿಕೆ ಹಾಕಿ ಹೋಗಿದಾರ. ಅವ್ರು ಯಾರು ಗೊತ್ತಿಲ್ಲ ರೀ, ಏನು ನೋಡಿಲ್ರಿ ಅವ್ರು. ಹಾಂ ರೀ, ಆ ಹುಡುಗಿ ಜೊತೆ ಅಫೇರ್ ಇದ್ದಾಗ ಆಕೆ ಮ್ಯಾರಿಡ್ ಅದಾಳು. ಹಾಂ ಮ್ಯಾರಿಡ್ ಅದಾರ. ಮ್ಯಾರಿಡ್ ನಿಮ್ಮ ಜೊತೆ ರಿಲೇಷನ್? ಹಾಂ, ಆಕೆ ಫೋನ್ ಹಚ್ಚಿದ್ರು. ಹಾಂ, ಆಕೆ ಫೋನ್ ಹಚ್ಚಿದ್ರು. ನೀವು ಹೋಗಿ ಭೇಟಿ ಆಗಿದೆ? ಭೇಟಿ ಏನಾಗಿಲ್ಲ ರೀ, ಇನ್ನೂ ಭೇಟಿ ಹಾಕಿದ್ವಿ ಪೆಲ್ಲ. ಹಾಂ, ಯಾವ ಊರಾಕಿ? ಯಾದಗಿರಿ ರೀ. ಹಾಂ, ನಂದು ಎಕ್ಸಾಮ್ ರೀ. ಹಾಂ ರೀ, ಹಾಂ, ಆಕೆ ಗಂಡ್ರಿ ಅವ್ರ ಅಣ್ಣಗಳು ರೀ, 4 ಮಂದಿ. ಕೈಲೇ ಒದ್ದಾರ್ರಿ, ಹಗ್ಗಲೇ ಬೇರೆ ಹೊಡೆದಾರ್ರಿ. ಕಣ್ಣಿಗೆ ರೀ, ಕಣ್ಣೊಂದು ನಟ ಕಾಣತ್ರಿ, ತಲೆಗೆಲ್ಲ ಬಡ್ದಾರ. ಕಟ್ಟಿಗೆ ಬಡ್ದಾರ? ಹಾಂ ರೀ. ಈಗ ಮದುವೆ ಮಾಡಿ ಎಲ್ಲಿ ಕೊಟ್ಟಿದ್ದಾರೆ ಆಕೆಗೆ? ಆಕೆಗೆ ಇಲ್ಲಿ ನನ್ನದಿ ಕೊಟ್ಟಾರ್ರಿ. ನಿಮ್ಮ ಎಕ್ಸಾಮ್ ಬಾಬಾ? ಹಾಂ ರೀ. ಅಲ್ಲೇ ಪರಿಚಯ ಆಗಿತ್ತೆ? ಹಾಂ, ಅಲ್ಲೇ ಪರಿಚಯ ಆಗೈತೆ ರೀ. ಎಷ್ಟು ವರ್ಷದಿಂದ ನಿಮ್ಮ ಪರಿಚಯ? 4 ವರ್ಷ ಐತೆ ರೀ. ಆಕೆ ಮದುವೆ ಆಗಿ 8 ವರ್ಷ ಐತೆ ರೀ. ಹ್ಞೂ. ಅಕ್ಷಯ್ ಕರ್ನಾಟಕ ರೀ. ಆಕೆ ಹೆಸರು ಏನೈತ್ರಿ? ಲಕ್ಷ್ಮೀ ಪೂಜಾರಿ ರೀ. ಹಾಂ ರೀ.